122ರಿಂದ ನಾವು 72ಗೆ ಬರ್ತಿದ್ದೀವಿ ಅಂತೆ. ಮುಂದಿನ ವರ್ಷ 25 ಒಳಗೆ ಬರ್ತೀವಿ. ಮೊನ್ನೆ ನಾನು ಒಂದು ಜಿಲ್ಲಾ ಪಂಚಾಯತ್ CEO ರಾಹುಲ್ ಸಿಂಗ್ ಸಾಹೇಬ್ರಿಗೆ ಮಾತಾಡ್ತಾ ಇದ್ದೆ. ಅವ್ರು ಒಂದು ಮಾತು ಹೇಳಿದ್ರು, ಇಂದೋರ್ ನಂಬರ್ 1 ಇದೆ. ಇಂದೋರ್ ಮತ್ತು ನಮ್ದು ಒಳಗೆ ಬರೀ ಒಂದು 25% ಫರಕ್ ಇದೆ, ಡಿಫ್ರೆನ್ಸ್ ಇದೆ ಸ್ವಚ್ಛತಾದಲ್ಲಿ. ಅದು 25% ಕವರ್ ಮಾಡಿದಂದ್ರೆ ನಾವು ಫಸ್ಟ್ ಬರ್ತೀವಿ. ಇದೆಲ್ಲ ನಮ್ಮ ಪೌರ ಕಾರ್ಮಿಕರು, ಸಿಬ್ಬಂದಿಗಳು ಮತ್ತು ನನ್ನ ಕರ್ತವ್ಯ, ಎಲ್ಲರ ಕರ್ತವ್ಯ. ಮತ್ತೆಲ್ಲ ನಾಗರಿಕರು ಕರ್ತವ್ಯ. ಕಸ ಎಲ್ಲೇ ಹೋಗಿಬೇಕು, ಏನ್ ಮಾಡಬೇಕು, ಅವ್ರಿಗೂ ಲೈಫ್ ಈಸಿ ಹೆಂಗ್ ಮಾಡಬೇಕು, ಅದೆಲ್ಲ ನಾವು ವಿಚಾರ ಮಾಡಬೇಕು. ಈಗ ಹೊಸ ಕಾಂಟ್ರಾಕ್ಟರ್ ಅವರು ಇಂಗ್ಲಿಷ್ ಗಾಡಿ ತಗೊಂಡ್ಬಂದಾಗ ಹೊಸದು, ಇದರಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಾನು, ಏನ್ ನಿಮ್ಮ ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ ನಮ್ಮ ಪ್ರಾಕ್ಟಿಕಲ್ ಎಷ್ಟು ಬೇಕು, ನಮ್ಮ ನಗರಕ್ಕೆ ಎಷ್ಟು ಬೇಕು ಅಷ್ಟು ನೌಕರರ ಒಂದು ವ್ಯತ್ಯಾಸ ಇತ್ತು. ಈ ವ್ಯತ್ಯಾಸನ ನೀಗಿಸೋದಕ್ಕೆ ನಮ್ಮ ಕೌನ್ಸಿಲ್ ಜಿಲ್ಲಾಧಿಕಾರಿಗಳಿಂದ ತಗೊಂಡು ಈಗಾಗಲೇ ನಾವು ಇವತ್ತು ಸಕ್ಸಸ್ಫುಲ್ ಆಗಿ ಶುಭಾರಂಭ ಮಾಡಿದ್ದೀವಿ. 1ನೇ ತಾರೀಕು ಶುರು ಆಗಿದೆ. ಎಲ್ಲ ನಗರ ಸೇವಕರಲ್ಲಿ ಒಂದು ವಿಶೇಷವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಗಾಡಿಗಳ ಸಂಖ್ಯೆ ಮತ್ತು ಯಾವ ರೀತಿಯಲ್ಲಿ ಜನರು ಪಾರ್ಟಿಸಿಪೇಟ್ ಮಾಡಿ ನಾವು ನಮ್ಮ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಈಗಾಗಲೇ ಪರಿಸರ ಅಭಿಯಂತರು ಹೇಳಿರ್ತಾರೆ. ಸರ್, ಈಗಾಗಲೇ ಅವ್ರು ಹೇಳಿದಂಗೆ ಸರ್, ಸ್ವಚ್ಛ ಸರ್ವೇಕ್ಷಣಾ ಅವಾರ್ಡು ಪ್ರತಿ ವರ್ಷ ಸರ್ವೆ ಆಗೋದು ಸರ್. ಡೆಲ್ಲಿ ಟೀಮು ನಮ್ಮಲ್ಲಿ ಬಂದು ನಾವು ಯಾವುದಾದ್ರಲ್ಲಿ ಅಂಕಗಳನ್ನ ಪಡಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಸರ್ವೆ ನಡೆಸ್ತಾರೆ ಸರ್. ಕೆಲಸವನ್ನು ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ವಿರೋಧ ಪಕ್ಷ ಪೌರ ಕಾರ್ಮಿಕರಿಂದ ಧನ್ಯವಾದಗಳು ಸರ್. ಆಡಳಿತ ಪಕ್ಷದ ನಾಯಕರಿಗೆ, ಅದೇ ರೀತಿಗೆ ಕೊನೆಯದಾಗಿ ಮಾನ್ಯ ಆಯುಕ್ತರಿಗೆ ಸನ್ಮಾನ